ಸಾಮಾನ್ಯವಾಗಿ ನೀವು ದೇವಸ್ಥಾನದ ಹೊರಾಂಗಣದಲ್ಲಿ ಚಪ್ಪಡಿ ಕಲ್ಲಿನ ಹಾಸು ನೋಡ್ಬೋದು, ಇಲ್ಲ ಸಿಮೆಂಟ್ ಅಥವಾ ಗ್ರಾನೈಟ್ ಕಲ್ಲಿನ ಹಾಸನ್ನು ನೀವು ನೋಡ್ಬೋದು. ಆದರೆ ಇಲ್ಲಿ ಬರೀ ಹೊಯ್ಗೆ ರಾಶಿ ಇದೆ ನೋಡಿ. ಯಾವುದೇ ರೀತಿಯ ಸಿಮೆಂಟ್ ಆಗಲಿ, ಚಪ್ಪಡಿ ಕಲ್ಲಾಗಲಿ, ಗ್ರಾನೈಟ್ ಆಗಲಿ ಯಾವುದೇ ಉಪಯೋಗ ಮಾಡಿಲ್ಲ. ಬರೀ ಒಂದು ಹೊಯ್ಗೆ ರಾಶಿ ಇದೆ ನೋಡಿ. ಸಸಿ ಭಗವತಿ ಕ್ಷೇತ್ರದ ಹನ್ನೆರಡರಲ್ಲಿರುವಂಥ ಮರಳಿನ ವಿಶೇಷತೆ ಅನ್ನೋದು ಎಲ್ಲರ ಒಂದು ಪ್ರಶ್ನೆ. ಇನ್ನು ಕುತು ಇಲ್ಲಿ ಸ್ವರ್ಣ ಪ್ರಶ್ನೆ ದೀರ್ಘಕಾಲ ನಡೆದಿತ್ತು, 14ನೇ ಇಸವಿಯ. ಆ ಸಂದರ್ಭದಲ್ಲಿ ಈ ಸಂಸ್ಕೃತಿಯನ್ನೊಂದು ಉಳಿಸಿಕೊಳ್ಳಬೇಕು. ಯಾವ ಬಿಸಿ ಮರಳಿನ ಮೇಲೆ ತಾನು ಬಂದರೆ ಅದು ಯಾಕಿದ್ದೇನೆಯೋ ಸಂಕೇತಾರ್ಥವಾಗಿ ಮರಳನ್ನು ಅಂಗಳದಲ್ಲಿ ಹಾಗೆ ನಾವು ಬಿಟ್ಟಿದ್ದೇವೆ. ಪರಿವರ್ತನೆಯ ಕಾಲದಲ್ಲಿ ಇದನ್ನು ಬದಲಾಯಿಸಿಕೊಂಡು ಹಾಸಿಗೆಲ್ಲ ಆಗಬಹುದೇ, ಆದರೆ ನಾವು ಹಾಗೆ ಮಾಡಲಿಲ್ಲ. ಈ ಉತ್ಸವದ ಸಂದರ್ಭದಲ್ಲಿ, ನಡಾವಳಿಯ ಸಂದರ್ಭದಲ್ಲಿ ಒಂದು ಮೂರ್ತಿ ದರ್ಶನ ಅಂತ ಇದೆ. ಬೇರೆ ಬೇರೆ ವಿಧಾನದ ಪೂಜಾ ಕ್ರಮಗಳಲ್ಲಿ, ಬಲಿಗಳಲ್ಲಿ ಒಂದು ಮೂರ್ತಿ ಬಲಿ ಅಂತ ಇದೆ, ಮೂರ್ತಿ ದರ್ಶನ ಅಂತ ಪ್ರತ್ಯೇಕ ಇದೆ. ಆ ದರ್ಶನದ ಸಂದರ್ಭದಲ್ಲಿ ಇದಕ್ಕೆ ಮೂರ್ತಿಯನ್ನು ಹಿಡ್ಕೊಂಡು ಓಡಾಡಬೇಕಾದ್ರೆ ಓಡ್ತಾ ಇರ್ತಾರೆ. ಆದರೂ ಕೂಡ ಅದಕ್ಕೆ ಬ್ಯಾಲೆನ್ಸ್ ಇದೆ. ಅಲ್ಲೊಂದು ಬೃಹದಾಕಾರದ ಆಲದ ಮರ ಇದೆ. ಈ ಮರದ ಬುಡದಲ್ಲಿ ಚಿರುಂಬನಾಲ್ವರು ಬಂದು ವಿಶ್ರಾಂತಿ ಪಡೆದ ಸ್ಥಳ. ಚಿರುಂಬನಾಲ್ವರು ಅಂತ ಹೇಳಿದ್ರೆ ಅವರು ಸಮುದ್ರ ಮಾರ್ಗದಲ್ಲಿ ನಾವೇ ಇಲ್ಲಿ ಬಂದು ಇಲ್ಲಿನ ಪ್ರಶಾಂತವಾದಂಥ ವಾತಾವರಣ ಕಂಡು ವಿಶ್ರಾಂತಿ ಪಡೆಯೋಣ ಅಂತ ಹೇಳಿ ದಡ ಸೇರಿದ್ದರು. ಹಾಗೆ ಭಗವತಿ ಶಕ್ತಿ ಮತ್ತು ಲಕ್ಷ್ಮೀ ಸ್ವರೂಪಿಣಿಯಾಗಿರುವಂತಹ ತಂಗಿ ದುರ್ಗಾಶಕ್ತಿ ಮತ್ತು ಭಗವತಿಯ ಬಲವೇ ದಂಡರಾಜ ಮತ್ತು ತಂಗಿ ಭಗವತಿ ಅರ್ಥಾತ್ ದುರ್ಗಾಶಕ್ತಿಯ ಬಲವೆಯಾಗಿರುತ್ತ ಗಂಠಾತ್ರಣ, ಇವರು ನಾಯರಲ್ಲಿ ಸೇರುವ ಆಗಿ ಓದುವ ಕೆರೆತಾನೆ. ಭಗವತಿ ದೇವಿ ಸಸಿ ಹಿತ್ಲುನ ಕ್ಷೇತ್ರ ನೋಡ್ಕೊಂಡು ಅಲ್ಲಿನ ಸ್ಥಳದ ಪುರಾಣ ಬಗ್ಗೆ ತಿಳ್ಕೊಂಡು ನಾವು ಬಂದಿರೋದು ಸಸಿ ಹಿತ್ಲು ಬೀಚಿನ ಕಡೆಗೆ. ನೋಡಿ, ಈ ರೋಡಲ್ಲಿ ಆಫ್ ರೋಡಿಂಗ್ ಮಾಡಿ ಕೈಯ ಅವಸ್ಥೆ ನೋಡಿ, ಯಾವ ಪಟ್ಟಿ ಮಸಿ ಹಿಡಿದೋಗಿದೆ. ಅಲ್ಲ, ದಿನಕ್ಕೆ 100 ಜನ ಇಲ್ಲಿ ತಿರುಗೋ ರಸ್ತೆ ಇದು. ಇವಾಗ ಮಾತ್ರ ಕೊಚ್ಚೆ ಗುಂಡಿ ಥರ ಆಗಿದೆ ಅಷ್ಟೇ. ಅಲ್ಲ, ಮಂಗಳೂರಿನ ಮೋಸ್ಟ್ ಸೀನಿಕ್ ಬೀಚ್ ಅಂತ ಕರಿತೀರಾ, ಮೋಸ್ಟ್ ಲಸ್ಟ್ ಗ್ರೀನ್ ಹೊಂದಿರುವ ಬೀಚ್ ಅಂತ ಕರಿತೀರಾ, ಅದು ಬೇರೆ. ಎಂಟ್ರಿ ಫೀಸ್ ಕೂಡ ಹಾಕ್ತೀರಾ. ಅಷ್ಟೆಲ್ಲ ಮಾಡಿ ಈ ಥರ ರೋಡ್ ಮೇಂಟೈನ್ ಮಾಡಿದ್ರಲ್ಲ, ನಿಮ್ಮನ್ನ ಜನರ ಕಷ್ಟ ಕೇಳೋರು ಯಾರಿಲ್ಲ. ಏನು ಮಾಡೋಣ ಬಿಡಿ, ಸಮುದ್ರಕ್ಕೆ ಹೋಗಿ ಕೈ ಆದ್ರೆ ತೊಳ್ಕೊಂಡು ಬರೋಣ. ಈಗ ಫುಲ್ ಮಸಿ ಆಗಿದ್ದು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದ್ದಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟು ಏನೋ. ಸೊ ಇವ್ರು ಮನೋಜ್ ಅಂತ ತುಂಬ ಹೆಲ್ಪ್ ಮಾಡಿದ್ರು ನಮಗೆ ಇವತ್ತು. ಥ್ಯಾಂಕ್ಸ್. ಥ್ಯಾಂಕ್ ಯು. ಮೀಟಿಂಗ್. ಅವ್ರ ಹೆಸರು ಮನೋಜ್ ಅಂತ, ಅವರೇ ನಂಗೆ ಹೆಲ್ಪ್ ಮಾಡಿದ್ದು. ಸಮಯ ನೋಡಿ, ನಾನು ಇಲ್ಲಿ ಸಸಿ ಹಿತ್ಲು ಬೀಚ್ವರೆಗೆ ಒಬ್ಬನೇ ಬಂದಿದ್ದು. ಇಲ್ಲಿ ಪರಿಚಯ ಆದ್ದು ನನಗೆ ಅವರು. ಇದು ಸಸಿ ಹಿತ್ಲು ಬೀಚಲ್ಲಿ ಪರಿಚಯ ಆದ್ದು. ಅದು ಇಲ್ಲಿ ಬೀಚ್ ನೋಡಿಕೊಂಡು ಸೀದಾ ಅಲ್ಲ ಕಾಣ್ತಾ ಇದೆಯಲ್ಲ, ಅಲ್ಲಿಗೆ ಹೋಗೋಣ, ವಾಕಿಗೆ ಹೋಗೋಣ ಅಂತ ನಾವು ಇಬ್ಬರು ಒಟ್ಟಿಗೆ ಹೋಗಿದ್ದು. ಸ್ವಲ್ಪ ಆಫ್ ರೋಡಿಂಗ್ ಇದೆ. ಸೊ ಆಫ್ ರೋಡ್ ಹೋಗುವಾಗ ಅಲ್ಲಿ ಕಳ್ಚಿ ಹೋಯ್ತು, ಚೈನ್ ಕಳ್ಚಿ ಹೋಯ್ತು.
ಟೈಮ್ ನೋಡಿ, ನಾವು ಒಬ್ಬನೇ ಇದ್ದಿದ್ರೆ ಖಂಡಿತ ಆಗ್ತಿರ್ಲಿಲ್ಲ ಅದು ಫಿಕ್ಸ್ ಮಾಡೋಕ್ಕೆ. ಸೊ ಅವ್ರು ಇರೋಕ್ಕಾಗಿ ಸಹ ಹೆಲ್ಪ್ ಆಯಿತು. ಎತ್ತಿ ಹಿಡ್ಕೊಳ್ಬೇಕಲ್ಲ ಗಾಡಿನ, ಸೆಂಟ್ರಲ್ ಸ್ಟ್ಯಾಂಡ್ ಕೂಡ ಇಲ್ಲ ಆ ಬೈಕಿಗೆ. ಸೊ ಒಬ್ಬರು ಎತ್ತಿ ಹಿಡ್ಕೊಳ್ಬೇಕಿತ್ತು, ಅದು ಆ ಕೆಲಸ ಅವ್ರು ಮಾಡಿದ್ರು. ನಾನಂತೂ ಹೆಂಗೋ ಓದ್ಕೊಂಡು ಫಿಕ್ಸ್ ಮಾಡಿದೆ. ಫಿಕ್ಸ್ ಅಂತೂ ಆಯಿತು, ಬಟ್ ಕೈಯೆಲ್ಲ ಕೊಳೆ ಆಯ್ತಲ್ಲ, ಕೈ ಪೂರ್ತಿ ಕೊಳೆ, ಗಾಡಿ ಬಿಡೋಕ್ಕೂ ಆಗ್ತಿರ್ಲಾಯ್ತು. ಪೂರ ಕಪ್ಪು ಮಸಿ, ಕಪ್ಪು ಗ್ರೀಸ್ ಹಿಡ್ದೋಗಿ ಗಾಡಿ ಚೈನ್ ಕಳ್ಚಿ ಹೋಗಿ ಆದ ಅವಸ್ಥೆ ನೋಡಿ. ಅದು ತೊಳಿಬೇಕಲ್ಲ, ಅದು ತೊಳಿಕೊ 1 ಕಿಲೋಮೀಟ್ರ್ ದೂರದಲ್ಲಿ ಇದಿದೆ, ಯಾವುದು ಅಂಗಡಿ ಇರೋದು 1 ಕಿಲೋಮೀಟ್ರ್ ದೂರದಲ್ಲಿ. ಸೊ ಅಲ್ಲಿ ಹೋಗಿ ಸೋಪ್ ತಗೊಂಡು ಬಂದು ನಂಗೆ ಕೊಟ್ಟಿದ್ದವರು. ಅವ್ರ ಕಾರಲ್ಲಿ ಹೋಗಿ ಸೋಪ್ ತಗೊಂಡು ಬಂದು ಅಲ್ಲಿ ಕೈ ತೊಳ್ಕೊಂಡು ಈಗ ಕ್ಲೀನ್ ಮಾಡ್ಕೊಂಡು ಮತ್ತೆ ಗಾಡಿ ತರಬೇಕು. ನೋಡಿ ಇದೇ ರೋಡಲ್ಲಿ ಬರಬೇಕೀಗ. ಕಣಿ ಯಾವ ಥರ ಇದೆ, ಕೈ ಕ್ಲೀನ್ ಆಯಿತು. ಆಫ್ ರೋಡ್ ಕಣಿ ಸೈಡ್, ಇದೇ ರೋಡಲ್ಲಿ ಹೋಗಿ ಕಳ್ಚಿ ಹೋಯ್ತು. ಆ ಥರ ರೋಡ್ ಇದು. 100 ಮೀಟರ್ ಅಷ್ಟೇ ಇರೋದು ಇದು ಆಫ್ ರೋಡ್. ಆದರೆ ಮಾತ್ರ ತುಂಬ ಖರಾಬಾಗಿದೆ. ನಮ್ಮ ಚೈನ್ ಕೂಡ ಲೂಸ್ ಆಯಿತು. ಚೈನ್ ಲೂಸ್ ಆದ್ದರಿಂದ ಅದು ಕಳ್ಚಿ ಹೋಯ್ತದ್ದು. ಓಕೆ ಕಂಬ, ಚೈನ್ ಬೇಕು, ಚೈನ್ ಫಿಟ್ ಮಾಡ್ಕೊಳ್ಬೇಕಲ್ಲ ಅಂದರೆ ಶಾಪಲ್ಲಿ. ಕಂಬ ಈಗ ವಾಪಸ್ ಬಪ್ಪತ್ತಿಗೆ ಮತ್ತೊಂದು ಸತಿ ಕಳ್ಚಿ ಹೋಯ್ದ್ರೆ ಸಾಕೀಗ. ಗಾಡಿ ಕಾಣಿ ಅಲ್ಲೇ ಇದೆ ಈಗ. ಕತ್ತೆ ಮಾರ ಸುಮಾರು ಕ್ಲೀನ್ ಆಯ್ತು ಈಗ ಕೈಯೆಲ್ಲ. ಗಾಡಿ ಕಣಿ ಯಾವ ರೀತಿ ರಾಡಿ ಆಗಿ ಹೋಯ್ತು. ಚೈನ್ ಲೂಸ್ ಇರ್ತದೆ. ವಾಪಸ್ ವೆಹಿಕಲ್ ಈಗ ಕಂಬ ಅದರಲ್ಲೇ ಹಾಪ ಅಂತ ಅಂತಂದೇಳಿ. ಸೊ ಚೈನ್ ಫಿಟ್ ಮಾಡೋಕ್ಕೆ ಉಡುಪಿ ಎಕ್ಸ್ಪಲ್ಸ್ ಶೋರೂಮಿಗೆ ಬಂದೆ. ಸೊ ಕೊನೆಗೊಂದು ಹಾಂ ಯಾವ ಥರ ಅಲ್ಲ ವಾಶ್ ಇದೆ, ಒಳ್ಳೆ ಕ್ಲೀನ್ ಆಗ್ಬೇಕು ನಮಗೆ. ಗಾಡಿ ಚೈನ್ ಫಿಟ್ ಮಾಡಿಸ್ಕೊಂಡು ಗಾಡಿ ಫುಲ್ ಗಾಡಿ ಆಗಿ ಹೋಯ್ತು. ಅಲ್ಲೇ ಹೈವೇ ಪಕ್ಕದಲ್ಲಿರೋ ಒಂದು ವಾಶ್ರೂಮಿಗೆ ಬಂದು ಒಳ್ಳೆ ಕ್ಲೀನ್ ಮಾಡ್ಕೊಂಡು ಈಗ ಸೀದಾ ವಾಪಸ್ ಮನೆಗೆ ಹೋಗಬೇಕು. ಓಕೆ, ಈ ಲಾಗ್ನ ಇಲ್ಲೇ ಎಂಡ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೂ ಮರಿಬೇಡಿ. ಹಾಗೆ ಇಷ್ಟ ಆಗಿಲ್ಲ ಅಂದರೆ ಏನು ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ, ಹಾಗೆ ನಮ್ಮ ತಿದ್ಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಫ್ರಮ್ ಉಡುಪಿ.